ದಾರ್ಶನಿಕರು, ಚಿಂತಕರು ಒಂದು ಸಂಶೋಧನೆಯನ್ನು ನಡೆಸಿದರು. ದೇಹದಿಂದ ಹೊರಗೆ ಮತ್ತು ದೇಹದ ಒಳಗೆ. ಯಾರು ದೇಹದಿಂದ ಹೊರಗೆ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ವಿಜ್ಞಾನಿಗಳು ಅಂತ ಕರೆದರು. ಯಾರು ದೇಹದ ಒಳಗೆ ಆಂತರ್ಯದಲ್ಲಿ ಸಂಶೋಧನೆಯನ್ನು ನಡೆಸಿದ್ರು ಅವರಿಗೆ ಆತ್ಮಜ್ಞಾನಿಗಳು ಅಂತ ಕರೆದರು. ಅವರ ಸಂಶೋಧನೆ ಬಹಳ ಅದ್ಭುತವಾಗಿರುವಂಥದ್ದು. ಯಾಕೆ ಈ ಜಗತ್ತಿನಲ್ಲಿ ದುಃಖ ಯಾಕೆ ಅಂತ ಕೇವಲ 4 ಅಕ್ಷರದ ಶಬ್ದ ದುಃಖ ಯಾಕೆ. ದುಃಖ ಯಾಕೆ ಅನ್ನುವ ಸಂಶೋಧನೆಗೋಸ್ಕರ ಬುದ್ಧ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ. ಬುದ್ಧನೂ ಮನೆಯನ್ನು ಬಿಟ್ಟಿದ್ದಾನ, ನಾವು ಮನೆ ಬಿಟ್ಟೀವಿ. ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟೀವಿ. ಅವ ದುಃಖ ಅಂದ್ರೆ ಏನು ಯಾಕೆ ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟಾನ. ಇಷ್ಟೇ ವ್ಯತ್ಯಾಸ ಬುದ್ಧನಿಗೂ ನಮಗೆ. ದುಃಖ ಯಾಕೆ. ಹಿಂದೆ ಜನಕ ಮಹಾರಾಜ ಇದ್ದ, ದೊಡ್ಡ ಮಹಾರಾಜ, ಅಷ್ಟಾವಕ್ರ, ಒಂದು ಸಣ್ಣ ವಯಸ್ಸಿನ ಹುಡುಗ. ಅವನನ್ನು ಸಿಂಹಾಸನದ ಮೇಲೆ ಕೂಡ್ರಿಸಿ ಮಹಾರಾಜ ತಾನು ಕೆಳಗೆ ಕುಳಿತು ಕೇಳ್ತಿದ್ದ ಕಥಂ ಮುಕ್ತಿರ್ ಭವಿಷ್ಯತಿ. ಸಣ್ಣ ಹುಡುಗ ಜ್ಞಾನಿಗೆ ಮ್ಯಾಲ ಕೂಡಿಸಿ ಮಹಾರಾಜ ಕೆಳಗೆ ಕುಂತು ಕೇಳ್ತಿದ್ದ, ಯಾಕೆ ದುಃಖ ಆಗ್ತದೆ, ಮನುಷ್ಯ ಆನಂದವಾಗಿ ಹೆಂಗಿರೋದು. 12ನೇ ಶತಮಾನದ ಶರಣರು ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರಯ್ಯ. 12ನೇ ಶತಮಾನದ ಶರಣರ ಅನುಭವ ಮಂಟಪ. ಅವನ ಚಿಂತನೆ ಎಷ್ಟು ಅದ್ಭುತ. ಸಾವಿನ ಸಂಗಡವಾರು. ಪ್ರಶ್ನೆ ಮಾಡ್ತಾನೆ, ಇಷ್ಟೆಲ್ಲ ಮಾಡಿವೆಲ್ಲ, ಸಾವಿನ ಸಂಗಡವಾರು ನಿಷ್ಕಳಂಕ ಮಲ್ಲಿಕಾರ್ಜುನ. ಹೂ ವಿಲ್ ಕ್ರೈ ವೆನ್ ಯು ಡೈ. ಸಾವಿನ ಸಂಗಡವಾರು. ನೀ ಸತ್ತ ಮೇಲೆ ನಿನ್ನ ಮಕ್ಕಳು ನೀ ಮಾಡಿದ ಪ್ರಾಪರ್ಟಿಯೊಳಗೆ ಪಾಲು ಕೇಳಲಿಕ್ಕೆ ಬಂದರೆ ಹೊರತು ನೀ ಮಾಡಿದ ಪಾಪಕ್ಕೆ ಆ ಮಕ್ಕಳು ಪಾಲು ಕೇಳಕ್ಕೆ ಬರಲಿಲ್ಲ. ಪ್ರಾಪರ್ಟಿ ಪಾಲು ಕೇಳೋ ಮಕ್ಕಳದಾರೆ ಹೊರತು ನೀ ಮಾಡಿದ ಪಾಪಕ್ಕೆ ದುಃಖಕ್ಕೆ ಯಾರು ಪಾಲು ಕೇಳ್ತಾರೆ ಹೇಳಿ. ನನಗಾದ ದುಃಖವನ್ನು ಯಾರಾದರೂ ಪಾಲ್ಯ ಹಂಚಿಕೊಳ್ಳಿಕ್ಕೆ ಸಾಧ್ಯ ಐತೇನು? ಸಂತೋಷವಾಗಿದ್ದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ದುಃಖದಿಂದ ಇದ್ದಾಗ ನಮ್ಮ ಜೊತೆ ಯಾರು ಇರ್ತಾರೆ? ನಾವು ಅಂತೀವಲ್ಲ, ನಮ್ಮ ಕಷ್ಟದ ಕಾಲಕ್ಕೆ ದುಃಖದ ಕಾಲಕ್ಕೆ ನಮಗೆ ಯಾರೂ ಆಗಲಿಲ್ಲರಿ ಅಂತ. ಸುಮ್ಮನೆ ವಿಚಾರ ಮಾಡಿ. ನೀವು ಸಂತೋಷವಾಗಿದ್ದಾಗ ನಿಮ್ಮ ಕೈಯ 10 ಬೆರಳುಗಳು ಚಪ್ಪಾಳೆ ತಟ್ತವೆ. ಅದೇ ದುಃಖ ಇದ್ದಾಗ ನಿಮ್ಮ ಕೈ ಒಂದೇ ಬೆರಳು ಬಂದು ಕಣ್ಣೀರು ಒರೆಸ್ಕೊತದೆ. ಅಂದ್ರೆ ನೀನು ಸಂತೋಷವಾಗಿದ್ದ ದುಃಖದಾಗಿದ್ದಾಗ ನಿನ್ನ ಕೈ ಬೆರಳು ನಿನ್ನ ಕಣ್ಣೀರು ಒರೆಸಕ್ಕೆ ಬರೋದಿಲ್ಲ ಅಂದ್ರೆ ಮಂದಿ ಬರ್ತಾರೆ ಅನ್ನೋ ಭರವಸೆ ಹಾಕಬೇಕು ಮನುಷ್ಯಾಗ. ಅದನ್ನಿಟ್ಟುಕೊಂಡು ಬದುಕುವುದು ಯಾಕೆ? ದುಃಖ ಇದೆ, ಆದರೆ ಇದರಿಂದ ಮುಕ್ತನಾಗುವುದು ಹೇಗೆ? ಎಲ್ಲರೂ ಚಿಂತನೆ ಮಾಡಿದ್ರು. ಮನುಷ್ಯ ಯಾಕೆ ದುಃಖ ಮಾಡ್ಕೊತಾನ, ಯಾಕೆ ಚಿಂತೆ ಮಾಡ್ತಾನ, ಯಾಕೆ ನಿರಾಶೆಗೊಳಗಾಗ್ತಾನ? ಅಲ್ಲ, ಈ ಜಗತ್ತು ಎಷ್ಟು ಅದ್ಭುತವಾಗಿಟ್ಟಾನ ದೇವರು. ನೀ ಕೇಳಿದ್ದು ನೀರಡಿಕಾಗಿದ್ದು ಕೇಳಿದ್ದು ಒಂದು ಕಪ್ ನೀರ. ನೀ ಕೇಳಿದ್ದು ಒಂದು ಕಪ್ ನೀರ, ಆದರೆ ನಿನ್ನ ನೀರಡಿಕೆ ಹಿಂಗಿಸ್ಲಿಕ್ಕೆ ತುಂಗೆಯನ್ನೇ ನಿಮ್ಮ ಊರು ಮುಂದೆ ಹರಿಶಾನಲ್ಲ, ಇನ್ಯಾಕೆ ಅಳುವುದು ಹೇಳಿ. ನಾನು ಕೇಳಿದ್ದು ಒಂದು ತುತ್ತು ಅನ್ನ, ನಮ್ಮ ಮನ್ಯಾಗ 4 ಕ್ವಿಂಟಲ್ ತಂದು ಇಳಿಸ್ಯಾಳ ಭೂಮಿ ತಾಯಿ. ಯಾಕೆ ದುಃಖ ಮನುಷ್ಯನಿಗಿನ್ನು? ನಾನು ಭಗವಂತನಿಗೆ ಕೇಳಿದ್ದು
ನನ್ನ ಮನೆ ಕತ್ಲಿ ಆರ್ಸಕ್ಕೆ ಒಂದು ಪಣತಿ ದೀಪ, ಆದರೆ ದೇವ ಹಚ್ಚಿದ್ದು ಸೂರ್ಯ ಚಂದ್ರರೆಂಬ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ. ಆದರೂ ದುಃಖ ಮುಗಿಲಿಲ್ಲ ಮನುಷ್ಯನಿಗೆ. ಯಾಕೆ ಜೀವನದಲ್ಲಿ ಇಷ್ಟು ದುಃಖ, ಚಿಂತೆ, ನೋವು, ನಿರಾಶೆಗಳು? ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ? ನಾ ಬ್ಯಾಡಂದರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ. ಈಗ ಯಾರೋ ಒಬ್ಬರು ನಮಗಾಗಲಾರ್ದವ್ರು ಒಂದು ಮಾತು ಅಂದಿರ್ತಾರೆ, ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ, ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ, ಹೆಂಗೆ ಮರೆಯುವುದು? ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಘಟಿಸ್ತದೆ. ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವ್ರು ಯಾವುದೋ ಒಂದು ಶಬ್ದವನ್ನು ಆಡ್ತಾರೆ. ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ. ಆಡಿದ ವ್ಯಕ್ತಿ ಇಲ್ಲ, ಆದರೆ ಆಡಿದ ಮಾತು ಮನಸ್ಸಿನೊಳಗದೈತಲ್ಲ, ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ? ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವ್ರು, ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ. ಅದರ ನೆನಪನ್ನು ಮರೆಯುವುದೇ ಹೇಗೆ ಮನುಷ್ಯ? ದುಃಖಂತೂ ಆಗ್ತದಲ್ಲ. ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದ್ದಾರೆ. 10 ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ, ನಮಗೆ ಅಂದಿರ್ತಾರೆ ಅವರು. ಈಗ ತಾಯಂದಿರು ಅನ್ನೋದಿಲ್ಲ, ಏನಂತೀರಿ ಅಂದ್ರೆ, ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು. ನಾ 10 ವರ್ಷ ಆಯ್ತು ನಮ್ಮ ತವ್ರ ಮನೆ ಕಟ್ಟಿ ಹತ್ತಿಲ್ಲ ನಾನು. ಯಾಕಂದ್ರೆ ನಮ್ಮ ಅಣ್ಣನ ಹೆಣ್ತು, ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ. ಅಂದ್ರೆ 10 ವರ್ಷದಿಂದ ಆಡಿದ ಮಾತು ತಲೆಯಾಗಿ ಇಟ್ಕೊಂಡು ನಾವೇನಂತಿರ್ತೀವಿ, 10 ವರ್ಷ ಆಯ್ತು ನಾನು ಅವ್ರ ತವ್ರ ಮನೆ ಹೊಸ್ತಲ ತುಳಿದಿಲ್ಲ ಅಂತ ಇವ್ರು ಅಂತಿರ್ತಾರೆ. ಅವ್ರ ತವ್ರ ಮನೆಯವ್ರು ಅಂತಿರ್ತಾರೆ, ಭಾಳ ಚಲೋ ಆಯ್ತು ನಮ್ಮ 10 ಹೊಸ ಸೀರೆ ಉಳ್ದು ಅದು ಬರಲಾರ್ದಕ್ಕಂತ ಅವ್ರು ಅಂತಿರ್ತಾರೆ. ಅಂದರೆ ಎಂದೋ 10 ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಘಾಸಿಗೊಳಿಸಕತ್ತೈತೆಲ್ಲ. ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ? ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಭಾಳ ಕೆಟ್ಟದ್ದು ಮಾಡ್ಯಾರ, ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡ್ಬೋದು, ಊರು ಬದಲು ಮಾಡ್ಬೋದು. ಆದರೆ ರಾತ್ರಿ ನೀವು ಮಕ್ಕೊಳಕ್ಕೆ ಹೋದಾಗ 100 ಮಂದಿಯೊಳಗೆ 99 ಮಂದಿ ಪ್ರೀತಿ ಮಾಡೋರಿದ್ರೆ ಅವರು ಬಂದಿಲ್ಲ. ಯಾರು ಒಬ್ಬರು ಟೀಕಾ ಮಾಡಕತ್ತಾನ ಅವನ ಬಂದು ಕಾಡ್ತಾನಲ್ಲ. ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ. ಯಾರು ಧ್ಯಾನ ಮಾಡ್ಬೇಕಂತ? ದೇವ್ರದ್ದು. ಆದರೆ ನಿಮ್ಮ ಧ್ಯಾನದಾಗ ಬಂದವ್ರು ಯಾರು? ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನೆ. ಬಂದು ಅಲ್ಲಿ ಕಾಡ್ತಾನಲ್ಲ. ಇದರಿಂದ ಹೆಂಗೆ ಮುಕ್ತನಾಗಬೇಕು ಮನುಷ್ಯ? ಗೀತೆ ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ವ್ಯಕ್ತಿ ಮಾತಾಡ್ಯಾನ ಅದರಿಂದ ದೂರ ಆಗಬಹುದು, ಆದರೆ ವ್ಯಕ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ, ಹೆಂಗೆ ಮಾಡಬೇಕು? ಈಗ ಒಂದು ಹುಡುಗದ, ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನಂತ. ಆ ಹುಡುಗಿ ಮದುವೆಯಾಗಿ ತಿರುಗಿ 2 ಮಕ್ಕಳಾಗಿರ್ತಾವೆ. ಇವ ಊರು ತುಂಬ ಗಡ್ಡ ಬಿಟ್ಕೊಂಡು ಅಡ್ಡಾಡ್ತಿರ್ತಾನೆ. ಇದು ಒಂದು ರೋಗ. ಇದು ಈ ನೀವು ಹಳ್ಳ್ಯಾಗ ಅಂತಿರ್ತೀರಲ್ಲ, ಅದಕ್ಕೇನಂತೀರಿ, ಭಾಳ ಹರಡ್ತಿರ್ತೈತಲ್ಲ, ಮಲೇರಿಯಾ ಅಂತೀರಿಲ್ಲ, ಇದಕ್ಕೆ ಲವೇರಿಯಾ ಅಂತಾರೆ. ಇದು ಒಂಥರ ರೋಗ, ಇದು ಸಾಂಕ್ರಾಮಿಕ. ಇದು ಅಲ್ಲ, ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ 2 ಮಕ್ಕಳಾದರೂ ದೂರ ಹೋಗ್ಯಾಳ. ಆದ್ರೆ ಕಣ್ಣಾಗ ಆಕೆ ರೂಪ ಇನ್ನೂ ಮರಿಲಿಕ್ಕಾಗೋಲ್ಲ. ನೀವು ಕೇಳ್ರ, ಹುಡುಗ ಯಾಕೋ ಹಿಂಗ್ಯಾಕ? ಓ ಮೇರಾ ಪಹಲಾ ಪ್ಯಾರ್ ಥಾ. ನೀವು ಸುಮ್ಮನೆ ವಿಚಾರ ಮಾಡಿರಿ, ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ, ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡಿದ ಪ್ರೇಮ ಮೊದಲ ಪ್ರೇಮವೋ, ಅಥವಾ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ 10 ದೇವರಿಗೆ ಹರಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತೂ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವು ಅನ್ನೋದು ನಾನು ವಿಚಾರ ಮಾಡಬೇಕಲ್ಲ ಒಂದು ಕ್ಷಣ.
ಹಾಗೆ ಒಂದು ದುಃಖ ನೋವು ಕೊಡುತ್ತೆ. ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ, ಮರಿಲಿಕ್ಕಾಗೋದಿಲ್ಲ. ಒಂದು ಶಬ್ದ ಮನಸ್ಸಿಗೆ ಅಷ್ಟು ನೋವು ಕೊಡುತ್ತದೆ, ಮರಿಲಿಕ್ಕಾಗೋದಿಲ್ಲ. ವ್ಯಕ್ತಿಯಿಂದ ದೂರ ಆಗಬಹುದು, ಆದರೆ ವ್ಯಕ್ತಿ ಆಡಿದ ಶಬ್ದ ಹೆಂಗೆ ಮರಿಬೇಕು ಮನುಷ್ಯ? ರೂಪದಿಂದ ದೂರ ಆಗಬಹುದು, ರೂಪ ಮನಸ್ಸಿನೊಳಗೆ ಕುಂತು ತಾಪ ಮಾಡ್ತೈತಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು? ಯಾರೋ ನಮಗೆ ಆಗುವಂಥವರು, ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ, ತಾಪ ಆಗ್ತದಿಲ್ಲ ಮನುಷ್ಯನಿಗೆ. ಈಗ ಮದುವೆ ಇರ್ತದೆ, ಮದುವೆಯೊಳಗೆ ಈಗ ಫೋಟೋ ಶೂಟ್ ಅಂತ ಮಾಡ್ತಾರೆ ನೋಡ್ರಿ, ನೀವೆಲ್ಲ ಕುಂದ್ರಿಸಿರ್ತಾರೆ, ಎಲ್ಲ ಮದುವೆ ಮುಗಿತೈತಿ, ಫ್ಯಾಮಿಲಿ ಫೋಟೋ ತಗೊತಿರ್ತಾರೆ. ಅವಾಗ ಎಲ್ಲರೂ ಕೂಡ್ರಿ ಅಂತ ಅದು ಅಜ್ಜನ ಕುಂದ್ರಿಸಿದ್ರು. ಅಜ್ಜನ ಕುಂದ್ರಿಸಿ ಮೊಮ್ಮಗ, ಸೊಸಿ, ಸ್ವಸ್ಥರು, ಮಕ್ಕಳೆಲ್ಲ ಕುಂತರು. ಅವ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂತ ಅವ ಅಂತಿದ್ದ. ಇವ ಸ್ಮೈಲ್ ಈ ಮುದುಕಿಗೊಂದು ಮೈಲಿತ್ತು ಅವನಿಗೆ, ಅದು ಅಳತಿತ್ತು ಮುದುಕ. ಎಲ್ಲ ಮೊಮ್ಮಕ್ಕಳಿಗೆ ಆಶ್ಚರ್ಯ, ಅಲ್ಲ ಮದುವೆ ಸಂಭ್ರಮ ಎಷ್ಟು ಚಲೋ ಐತಿ, ಅಜ್ಜ ಯಾಕೆ ಅಳಕತ್ತಿ ಅಜ್ಜ ಅಂತ ಕೇಳಿದ್ರೆ ಅವರು, ಅಲ್ಲ ಇಷ್ಟು ಚಲೋ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆ ಐತಿ, ಮುದಿಕೊಂದಿದ್ರೆ ಎಷ್ಟು ಚಂದ ಇತ್ತು ಫೋಟೋ ತೆಗೆಸ್ಕೊಳ್ಳಾಗಿದೆ. ಅದು ಮುದಿಗೆ ಹೋಗಿ 10 ವರ್ಷ ಆಗಿತ್ತದು. ಆಕೆ ಅಲ್ಲಿಂದ ಕರೆಯಕತ್ತಿದ್ಲು, ಕಮ್ ಸೂನ್, ಐ ಆಮ್ ವೇಟಿಂಗ್ ಫಾರ್ ಯು. ಎಷ್ಟು ಜಾಬಾದಿದಿ ನೀನು, ಜಾಬಾದಿ ಅಂದ್ರೆ ಗೊತ್ತಾಗುತ್ತಿಲ್ಲ ನಿಮ್ಮ ಕಡೆ, ಬೆರಿಕಿದಿ. ಅಲ್ಲಿ ಮೊದಲು ಯಜ್ಞ ಕುಂಡ ಸುತ್ತವಾಗಿ 7 ಜನ್ಮಕ್ಕೆ ಅಂತೇಳಿ ನನಗೆ ಮೊದಲ ಕಳಿಸಿಕೊಟ್ಟು ನೀ ಆರಾಮ್ ಉಳಿದಿ. ಅಲ್ಲಿ ಮುದಿಗೆ ಹೋಗಿ 10 ವರ್ಷ ಆಗೈತಿ, ಅದರ ನೆನಪು ಎಷ್ಟು ಚಲೋ ಇದ್ರಾಗ ಬಂದು ಕಾಡಿ ದುಃಖ ಕೊಡಕತ್ತೈತೆಲ್ಲ. ಇದು ಹೇಗೆ ಮಾಡಬೇಕು? ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ. ವಿಷಯಗಳಿಂದ ಬಹಳ ದೂರ ಆಗ್ಬೋದು, ಸರಳ ಐತಿ, ಆದರೆ ವಿಷಯಗಳ ರಸ ಎದೆಯೊಳಗೆ ಕುಂತು ಮನದೊಳಗೆ ಕುಂತು ತಾಪ ಕೊಡ್ತೈತೆಲ್ಲ. ಇದರಿಂದ ಹೇಗೆ ಮುಕ್ತನಾಗಬೇಕು, ಈ ದುಃಖದಿಂದ ಹೇಗೆ ದೂರನಾಗುವುದು, ಈ ಚಿಂತೆಯಿಂದ ಹೇಗೆ ದೂರ ಆಗಬೇಕನ್ನುವುದೇ ಋಷಿಯ ದರ್ಶನ ಇದು.